ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾನೆ ಇದ್ದೀರಾ. ಈಗ ನಮಗೆ ಬಂದಿರುವಂತಹ ಮಾಹಿತಿ ಪ್ರಕಾರ ಜನವರಿ ತಿಂಗಳಿಂದ ಅಂದರೆ ಜನವರಿ 2025ರಿಂದ 4,000 ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಈ ಒಂದು ಹಣ ಎಲ್ಲ ಮಹಿಳೆಯರಿಗೆ ಬರಲ್ಲ. ಯಾವ ಮಹಿಳೆಯರಿಗೆ ಈ ಒಂದು ಹಣ ಬರುತ್ತೆ ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಕುರಿತು ಕೆಲವೊಂದಾದರೆ ಅಪ್ಡೇಟ್ಸ್ ಆದರೆ ಇದೆ. ಆ ಒಂದು ಅಪ್ಡೇಟ್ಸ್ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಸಿಗುತ್ತೆ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟೇ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದ ಕುರಿತು ಬಂದಿರುವಂಥ ಅಪ್ಡೇಟ್ಸನ್ನು ಈಗ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಇಲ್ಲಿ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿಯರಿಗೆ ಏನಾಗಿದೆ ಅಂದರೆ ಒಂದು ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣದವರೆಗೂ ಕೂಡ ಕರೆಕ್ಟಾಗಿ ಹಣ ಬಂದಿರುತ್ತೆ. 11 ಮತ್ತು 12ನೇ ಕಂತಿನ ಹಣ ಬಂದಿರಲ್ಲ. ಹಾಗೆಯೇ 13 ಮತ್ತು 14 ಮತ್ತು 15ನೇ ಕಂತಿನ ಹಣ ಕರೆಕ್ಟಾಗಿ ಬಂದಿರುತ್ತೆ. ಈ ರೀತಿಯಾಗಿ ಆಗಿರುತ್ತೆ. ಇನ್ನು ಕೆಲವರಿಗೆ 5 ಕಂತು ಬಂದಿರುತ್ತೆ, ಇನ್ನೊಂದು ಕೆಲವರಿಗೆ 5 ಕಂತು ಬಂದಿರಲ್ಲ. ಇನ್ನು ಕೆಲವರಿಗೆ ಏನಾಗಿರುತ್ತದೆ ಅಂದರೆ 10ನೇ ಕಂತಿನ ಹಣ ಬಂದಿರುತ್ತೆ, ಇನ್ನೊಂದಷ್ಟು 5ನೇ ಕಂತಿನ ಹಣ ಬಂದಿರಲ್ಲ. ಈ ರೀತಿಯಾಗಿ ಸಮಸ್ಯೆಯಾಗಿದೆ. ಯಾವುದೋ ಒಂದು ತಿಂಗಳು ಮಿಸ್ ಆಗಿ ಹೋಗಿರುತ್ತದೆ ಮತ್ತು ಇನ್ನೊಂದು ತಿಂಗಳಲ್ಲಿ ಕರೆಕ್ಟಾಗಿ ಬಂದಿರುತ್ತದೆ. ಆದರೆ ಆ ತಿಂಗಳಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಿರಲ್ಲ. ಈಗ ಈ ರೀತಿಯಾಗಿ ಯಾರ್ಯಾರಿಗೆ ಸಮಸ್ಯೆ ಆಗಿದೆಯೋ ಅವರದೆಲ್ಲರದು ಕೂಡ ಒಂದು ಲಿಸ್ಟನ್ನು ರೆಡಿ ಮಾಡಿಕೊಂಡಿದ್ದಾರಂತೆ. ಈಗ ರೆಡಿ ಮಾಡಿಕೊಂಡು ಏನು ಮಾಡ್ತಿದ್ದಾರೆ ಅಂದರೆ ನಿಮಗೆ ಜನವರಿ ತಿಂಗಳಿನಿಂದ ಆದರೆ ಈಗ ಒಂದು ನೆಕ್ಸ್ಟ್ ಇಯರ್ ಬರ್ತಿದೆಯಲ್ಲ, ಈಗ 2025ರಲ್ಲಿ ಜನವರಿ ತಿಂಗಳಿಂದ ನಿಮಗೆ ಏನು ಮಾಡ್ತಾರೆ ಅಂದರೆ ಯಾರ್ದು ಪೆಂಡಿಂಗ್ ಹಣ ಇದೆಯೋ ಅಂಥವರಿಗೆ ಏನು ಮಾಡ್ತಾರೆ ಅಂದರೆ ಈಗ ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಬಂದಿಲ್ಲ ಅಂತ ಅಂದ್ಕೊಳ್ಳಿ, ಜನವರಿಯಲ್ಲಿ ಕೊಡ್ತಾರಂತ ಅಂದ್ಕೊಳ್ಳಿ 16ನೇ ಕಂತಿನ ಹಣ. ಆ ರೀತಿಯಾಗಿ 16ನೇ ಕಂತಿನ ಹಣದ ಜೊತೆಗೆ ಯಾವುದಾದ್ರೂ ಪೆಂಡಿಂಗ್ ಹಣ ಇರುತ್ತಲ್ಲ ಅದರದ್ದು ಒಂದು 2,000 ರೂಪಾಯಿ ಹಣ ಜಮಾ ಮಾಡಿಕೊಳ್ತಾರೆ. ಓಕೆನಾ? ಆ ರೀತಿಯಾಗಿ ನಿಮಗೆ 4,000 ಹಣವನ್ನು ಜಮಾ ಮಾಡ್ಕೊಳ್ತಾ ಹೋಗ್ತಾರೆ. ಈಗ ನಿಮ್ಮದು ಒಂದು 2-3 ಕಂತು ಮಿಸ್ ಆಗಿತ್ತು ಅದು ಅಂದ್ಕೊಳ್ಳಿ. ಈಗ ಅದು ನಿಮಗೆ ಜನವರಿಯಲ್ಲಿ ಬಂದು 4,000, ಫೆಬ್ರವರಿ ಒಂದು 4,000, ಈ ರೀತಿಯಾಗಿ ನಿಮ್ಮ ಖಾತೆಗಳಿಗಾದರೆ ಹಣವನ್ನು ಜಮಾ ಮಾಡೋದಕ್ಕೆ ಸರ್ಕಾರ ಆದರೆ ಪ್ಲ್ಯಾನ್ ಮಾಡಿರುವಂಥದ್ದು. ಸ್ನೇಹಿತರೆ, ಈಗ ಅನ್ನಭಾಗ್ಯ ಯೋಜನೆ ಕುರಿತು ಮಾತನಾಡೋದಾದರೆ ಈಗ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ನೀವು ಎಲ್ಲರೂ ವೇಟ್ ಮಾಡ್ತಾನೆ ಇರುತ್ತೀರಾ. ಯಾಕೆ ಅಂದರೆ ತುಂಬ ದಿನ ಆಯಿತು ನಿಮಗೆ ಇನ್ನೂ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ. ಸಾಕಷ್ಟು ಜನರಿಗೆ ಒಂದು ಕಳೆದ 5-6 ತಿಂಗಳಿಂದ ಹಣ ಬರುತ್ತಿಲ್ಲ. ಅನ್ನಭಾಗ್ಯ ಯೋಜನೆ ಹಣ ಸಾಕಷ್ಟು ಜನ ಕಮೆಂಟ್ ಮುಖಾಂತರ ಮಾಡುತ್ತಿದ್ದರು, ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗ್ತಿಲ್ಲ ಅಂತ. ಈಗ KH ಮುನಿಯಪ್ಪನವರು ಮಾಧ್ಯಮದವರೊಂದಿಗೆ ಮಾತನಾಡಿ ಅವರು ಏನು ಹೇಳಿದ್ದಾರೆ ಅಂದರೆ 5ರಿಂದ 6 ದಿನದಲ್ಲಿ ಏನು ಮಾಡುತ್ತೀವಿ ಅಂದರೆ ಅನ್ನಭಾಗ್ಯ ಯೋಜನೆಯ ಹಣ ಏನೇನು ಪೆಂಡಿಂಗ್ ಇದೆಯಲ್ಲ ಆ ಒಂದು ಅನ್ನಭಾಗ್ಯ ಯೋಜನೆ ಹಣ ಪೆಂಡಿಂಗ್ ಇರುವಂಥ ಹಣವನ್ನು ಕ್ಲಿಯರ್ ಮಾಡ್ತೀವಿ. ಯಾರ್ಯಾರಿಗೆ ಏನೇನು ಪೆಂಡಿಂಗ್ ಇದೆಯಲ್ಲ ಹಣವನ್ನು ಎಲ್ಲನೂ ಕೂಡ ಕ್ಲಿಯರ್ ಮಾಡ್ತೀವಿ ಅನ್ನುವಂಥದ್ದನ್ನು ಆದರೆ ಹೇಳಿದ್ದಾರೆ. ಇನ್ನು ಕೆಲವರಿಗೆ ಅನ್ನಭಾಗ್ಯ ಯೋಜನೆ ಹಣ ಕರೆಕ್ಟಾಗಿ ಬರ್ತಿದೆ. ಓಕೆನಾ? ಮತ್ತು ನಿಮಗೆ ಏನೇನು ಪೆಂಡಿಂಗ್ ಇದೆಯೋ ಅನ್ನಭಾಗ್ಯ ಯೋಜನೆ ಹಣದಲ್ಲಿ 1 ಕಂತು ಆಗಿರ್ಬೋದು, 2 ಕಂತು ಆಗಿರ್ಬೋದು, 3 ಕಂತು ಆಗಿರ್ಬೋದು ಅಥವಾ 4 ಕಂತು ಆಗಿರ್ಬೋದು, ಎಷ್ಟೇ ಕಂತು ಪೆಂಡಿಂಗ್ ಇದ್ದರೂ ಕೂಡ ನಿಮಗೆ ಇನ್ನೊಂದು 5-6 ದಿನದಲ್ಲಿ ಸೆಟಲ್ಮೆಂಟ್ ಮಾಡ್ತೀವಿ ಅನ್ನುವಂಥದ್ದನ್ನು ಆದರೆ ಇಲ್ಲಿ KH ಮುನಿಯಪ್ಪನವರು ಇಲ್ಲೊಂದು ಹೇಳಿಕೆಯನ್ನಾದರೆ ಕೊಟ್ಟಿರುವಂಥದ್ದು. ಸ್ನೇಹಿತರೆ, ಇದು ಸತ್ಯದ ಮಟ್ಟಕ್ಕೆ ಬಂದಿರುವಂಥ ಅಪ್ಡೇಟ್ಸ್. ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಹಣದ ಕುರಿತು ನಿಮಗೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಹಣ ಯಾವ ಕಂತಿನ ಹಣ ನಿಮಗೆ ಬರಬೇಕು ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿಯಾಗಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಬಗ್ಗೆ ಅಪ್ಡೇಟ್ಸ್ ಬಂದಿತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬೈ ಬೈ, ಟೇಕ್ ಕೇರ್ ಫ್ರೆಂಡ್ಸ್.